ಎಸ್, ಈಗಾಗಲೇ ನೋಡಿ ಶಿವಶಂಕರಪ್ಪರ ಅವರು ನಿಧನಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಒಂದ್ ಕಡೆ ಸಂತಾಪವನ್ನ ಸೂಚಿಸಿದ್ದಾರೆ. ಸಾಕಷ್ಟು ರಾಜಕಾರಣಿಗಳು ಇದೀಗ ಸಂತಾಪವನ್ನ ಸೂಚಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶಿವಶಂಕರಪ್ಪ ಅವರ ನಿಧನಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಸಂತಾಪವನ್ನ ಸೂಚಿಸಿದ್ದಾರೆ. ಶಿವಶಂಕರಪ್ಪ ಅವರ ನಿಧನ ಸುದ್ದಿ ಕೇಳಿ ನೋವುಂಟಾಗಿದೆ. ಅವರ ಸರಳತೆ, ಸುದೀರ್ಘ ಜನಸೇವೆ ಸದಾ ಸ್ಮರಣೀಯ ಅಂತ ಹೇಳಿದ್ದಾರೆ. ಶಿವಶಂಕರಪ್ಪನವರ ಅಗಲಿಕೆ ರಾಜ್ಯಕ್ಕೆ ಭರಿಸಲಾಗದಂತ ನಷ್ಟ ಆಗಿದೆ. ಅವರ ಕುಟುಂಬಕ್ಕೆ ನೋವು ಸಹಿಸುವಂತ ಶಕ್ತಿ ಸಿಗಲಿ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಸಂತಾಪವನ್ನು ಸೂಚಿಸಿರುವಂಥದ್ದು ತಮ್ಮ ಟ್ವಿಟರ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ. ಯಾಕಂದ್ರೆ ನೋಡಿದ್ರೆ ಇಬ್ರು ಒಂದೇ ಕಾಲಮಾನದಲ್ಲಿ ರಾಜಕೀಯವನ್ನು ಮಾಡಿಕೊಂಡು ಬಂದಂತವರು, ಎಂಟ್ರಿ ಆದವರು ಅಪ್ರಾಕ್ಸಿಮೇಟ್ಲಿ ಎಲ್ಲ ಒಂದೆರಡು ವರ್ಷ ಹೆಚ್ಚು ಕಡಿಮೆ ವಯಸ್ಸಿನ ಅಂತರ ಇರಬಹುದು ದೇವೇಗೌಡರಿಗೆ ಮತ್ತು ಶಾಮನೂರು ಶಿವಶಂಕರಪ್ಪನವರಿಗೆ. ಆದರೆ ಮೊದಲಿಂದಲೂ ಕೂಡ ಬಹಳ ಹೈಪರ್ ಆಕ್ಟಿವ್ ಆಗಿ ಸಮಕಾಲೀನವಾಗಿ ರಾಜಕೀಯವನ್ನು ಮಾಡಿಕೊಂಡು ಬಂದಂಥವರು ದೇವೇಗೌಡರು ಮತ್ತು ಶಾಮನೂರು ಶಿವಶಂಕರಪ್ಪನವರು. ಇವತ್ತು ಶಾಮನೂರು ಶಿವಶಂಕರಪ್ಪನವರ ಅಗಲಿಕೆಗೆ ಮಾಜಿ ಪ್ರಧಾನಿಗಳಾದಂತಹ JDSನ ಹಿರಿಯ ನಾಯಕರಾಗಿರ್ತಕ್ಕಂತಹ ಎಚ್.ಡಿ. ದೇವೇಗೌಡ ಅವರು ಟ್ವಿಟ್ಟರ್ ಮೂಲಕ ಅಂದರೆ ಎಕ್ಸ್ ಖಾತೆಯ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ. ಅವರ ಸರಳತೆ, ಸುದೀರ್ಘ ಜನಸೇವೆ ಸದಾ ಸ್ಮರಣೀಯ ಅನ್ನುವಂತಹ ಮಾತನ್ನ ದೇವೇಗೌಡರು ಆಡ್ತಾ ಇದ್ದಾರೆ. ಅದರ ಜೊತೆಗೆ ಶಿವಶಂಕರಪ್ಪನವರ ಅಗಲಿಕೆ ರಾಜ್ಯಕ್ಕೆ ತುಂಬಲಾರದ ನಷ್ಟ ಆಗಿದೆ, ಭರಿಸಲಾಗದಂತಹ ನಷ್ಟ ಆಗಿದೆ. ಅವರ ಕುಟುಂಬಕ್ಕೆ ನೋವು ಸಹಿಸುವಂತಹ ಶಕ್ತಿ ಸಿಗಲಿ ಅಂತ ಹೇಳಿ ಟ್ವಿಟ್ಟರ್ ಮೂಲಕ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಟ್ವೀಟ್ ಮಾಡುವ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ. ನಾನು ಆಗಲೇ ಹೇಳಿದೆ, ಇಬ್ಬರು ಮೋಸ್ಟ್ ಪವರ್ಫುಲ್ ಲೀಡರ್ಸ್ ಒಂದು ಕಾಲದಲ್ಲಿ, ಸೀನಿಯರ್ ಲೀಡರ್ ಕರ್ನಾಟಕದಲ್ಲಿ ಶಾಮನೂರು ಮತ್ತೆ ದೇವೇಗೌಡರು. ಅಂತಹ ಶಾಮನೂರು ಶಿವಶಂಕರಪ್ಪನವರನ್ನ ಕಳೆದುಕೊಂಡಂತಹ ಒಂದು ದುಃಖವನ್ನ ಎಚ್.ಡಿ. ದೇವೇಗೌಡರು ತಮ್ಮ ಟ್ವಿಟ್ಟರ್ ಮೂಲಕ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಎಸ್, ಈಗಾಗಲೇ ಗಮನಿಸ್ತಾ ಹೋದ್ರೆ ಶಾಮನೂರ್ ಅವರ ಒಂದು ಕಡೆ ಬಾಲ್ಯ ಗಮನಿಸ್ತಾ ಹೋದಾಗ, ಸೊ ಈಗಾಗಲೇ ಅವರು ರಾಜಕೀಯಕ್ಕೆ ಯಾವ ರೀತಿಯಾಗಿ ಎಂಟ್ರಿ ಕೊಟ್ಟರು, ಏನು ಕತೆ ಅನ್ನುವಂಥದ್ದು ಒಂದು ನೋಡಿ. ಈಗಾಗಲೇ ನಾವು ಗಮನಿಸ್ತಾ ಹೋದಾಗ ಅವರ ಬಾಲ್ಯ ಅಂತಂದಾಗ 1931 ಜೂನ್ 16 ಶಾಮನೂರು ಶಿವಶಂಕರಪ್ಪ ಅನ್ನೋರು ಜನಿಸ್ತಾರೆ. ಯಾಕಂದ್ರೆ ಗಮನಿಸ್ತಾ ಹೋದ್ರೆ ಕಲ್ಲಪ್ಪ ಮತ್ತು ಸಾವಿತ್ರಮ್ಮ ದಂಪತಿಗೆ ಹಿರಿಯ ಪುತ್ರರಾಗಿ ಶಾಮನೂರು ಶಿವಶಂಕರಪ್ಪನವರು ಜನಿಸಿದಂಥ ಸಂದರ್ಭದಲ್ಲಿ ನೋಡಿ, ಅವಾಗಲೇ ಅವರ ಸರಳತೆ ಆಗಿರ್ಬೋದು, ಸುದೀರ್ಘ ಜನಸೇವೆ ಮಾಡಬೇಕು ಅನ್ನುವಂಥ ಮನೋಭಾವನೆ ತುಂಬ ಇತ್ತು ಅವರಿಗೆ. ರಾಜಕೀಯಕ್ಕೆ ಎಂಟ್ರಿಗೆ ಆಗಬೇಕು, ನಾನು ಕೂಡ ಜನಸೇವೆ ಮಾಡಬೇಕು ಅನ್ನುವಂಥದ್ದು ನೋಡಿ. ತಂದೆ ಕಲ್ಲಪ್ಪ, ತಾಯಿ ಸಾವಿತ್ರಮ್ಮ ದಂಪತಿ ಹಿರಿಯ ಪುತ್ರರು. ಶಾಮನೂರು ಶಿವಶಂಕರಪ್ಪ ಅವರ ತಂದೆ ಮೂಲತಃ ವಿಜಯಪುರ ಜಿಲ್ಲೆ ಶಾಮನೂರು ಗ್ರಾಮದ ಮೂಲದವರು. ಉದ್ಯೋಗ ಅರಸಿ ರಾಣಿಬೆನ್ನೂರಿಗೆ ನಿಲ್ಲಿಸಿದಂಥ ಕುಟುಂಬ. ಸೊ ಅಲ್ಲಿಂದ ಈಗಾಗಲೇ ನಾವು ಒಂದು ಕಡೆ ಗಮನಿಸ್ತಾ ಹೋದರೆ ಆ ಭಾಗದಲ್ಲಿ ಒಂದಿಷ್ಟು ಉದ್ಯೋಗದ ವಿಚಾರಕ್ಕಾಗಿರ್ಬೋದು ಸಾಕಷ್ಟು ಜನ ಅಂತಂದರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಒಂದಿಷ್ಟು ಹೋಗಿ ತನ್ನ ಜೀವನವನ್ನು ಕಟ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಕಲ್ಲಪ್ಪ ಅವರು ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ವಿಜಯಪುರದಿಂದ ಒಂದು ಕಡೆ ರಾಣಿಬೆನ್ನೂರಿಗೆ ಬರ್ತಾರೆ. ಬಂದ ನಂತರ ತನ್ನ ಜೀವನವನ್ನು ಆರಂಭ ಮಾಡ್ತಾರೆ. ರಾಣಿಬೆನ್ನೂರಿನಿಂದ ದಾವಣಗೆರೆ ತೆರಳಿ ಶಾಮನೂರು ಕುಟುಂಬ ಒಂದು ಕಡೆ ತನ್ನದೇ ಆದಂಥ ಇತಿಹಾಸವನ್ನು ರಚನೆ ಮಾಡುತ್ತೆ. ರಾಜಕಾರಣದಲ್ಲಿ ಆಗಿರ್ಬೋದು, ಶಿಕ್ಷಣದಲ್ಲಿ ಆಗಿರ್ಬೋದು, ಶೈಕ್ಷಣಿಕ ವಿಚಾರಕ್ಕೆ ಆಗಿರ್ಬೋದು, ಉದ್ಯೋಗದಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಶಾಮನೂರು ಕುಟುಂಬ ಅಂತಂದರೆ ಅದರದೇ ಆದಂಥ ಒಂದಿಷ್ಟು ಆ ಭಾಗದಲ್ಲಿ ಒಂದಿಷ್ಟು ಗತ್ತಿದೆ ನೋಡಿ. ದಾವಣಗೆರೆಯಲ್ಲಿ ಅಕ್ಕಿ ಮಾರಾಟದಲ್ಲಿ ಪ್ರಸಿದ್ಧಿಯನ್ನ ಪಡಿತಾರೆ. ಮೊದಲಿಗೆ ಅಕ್ಕಿಯನ್ನ ಮಾರಾಟ ಮಾಡ್ತಾರೆ. ಆ ಅಕ್ಕಿ ಮಾರಾಟ ಮಾಡಿಕೊಂಡು ಜೀವನವನ್ನ ನಡೆಸ್ತಾರೆ. ಏನಾದ್ರೂ ಒಂದಿಷ್ಟು ಜನಸೇವೆ ಮಾಡಬೇಕು, ಜನರಿಗೆ ಒಂದಿಷ್ಟು ಉದ್ಯೋಗ ಆಗಿರಬೇಕು. ಕೈಗಾರಿಕೆ ಒಂದಿಷ್ಟು ಮಿಲ್ಸ್, ಫ್ಯಾಕ್ಟ್ರಿ ಕೂಡ ತೆಗಿತಾರೆ. ಎಲ್ಲವೂ ಕೂಡ ಆರಂಭ ಆದಾಗಿಂದ ಒಂದಿಷ್ಟು ಇವರ ಜೀವನ ನೋಡಿ ಯಾವ ರೀತಿಯಾದಂಥ ಅಂದರೆ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಅದಾದ ನಂತರ ಒಂದಿಷ್ಟು ರಾಜಕಾರಣದಲ್ಲಿ ತನ್ನ ಇತಿಹಾಸವನ್ನು ರಚನೆ ಮಾಡುವ ಮೂಲಕ ಸುದೀರ್ಘವಾದಂಥ ಒಂದಿಷ್ಟು ಸಮಾಜ ಸೇವೆ ಇದೆಯಲ್ಲ, ನಿಜವಾಗ್ಲೂ ಕೂಡ ಮೆಚ್ಚಲೇಬೇಕು. ಯಾಕಂದರೆ ಶಾಮನೂರು ಶಿವಶಂಕರಪ್ಪ ಅಂತಂದರೆ ಸಾಕು, ಒಂದು ಕಡೆ ರಾಜ್ಯದ ಒಂದು ಕಡೆ ಗಮನಿಸ್ತಾ ಹೋದರೆ ಸಾಕಷ್ಟು ಜನರಿಗೆ, ಯಾಕಂದರೆ ಹೊಸಬ್ರು ಏನು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಲ್ಲ ಅವರೆಲ್ಲರಿಗೂ ಕೂಡ ಮಾರ್ಗದರ್ಶಕರು ಇವರು. ಹೌದು. ಆಮೇಲೆ ಇನ್ನೊಂದು, ಮೂಲತಃ ದಾವಣಗೆರೆಯವರಲ್ಲ ಶಾಮನೂರು ಶಿವಶಂಕರಪ್ಪನವರು, ಮೂಲತಃ ದಾವಣಗೆರೆಯವರು ಅಲ್ಲದಿದ್ದರೂ ಕೂಡ ಅಲ್ಲಿಯ ಜನ ಯಾವುದಕ್ಕೂ ಕೂಡ ಕೊರತೆ ಮಾಡಿಲ್ಲ. ಇವರು ನಮ್ಮವರೇ, ನಮ್ಮ ಭಾಗದವರೇ ಅಂತ ಅಕ್ಸೆಪ್ಟ್ ಮಾಡಿಕೊಂಡು ಅವರನ್ನ ತಲೆ ಮೇಲೆ ಹೊತ್ತುಕೊಂಡು ಮೆರೆಸಿದ್ದಾರೆ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ಶಾಮನೂರು ಶಿವಶಂಕರಪ್ಪನವರು ಕೂಡ ದಾವಣಗೆರೆಯನ್ನ ಇದು ನನ್ನೂರಲ್ಲ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ನಮ್ಮೂರು, ಇಲ್ಲಿ ಜನ ನಮ್ಮವರು ಅನ್ನುವಂತಹ ಭಾವನೆಯಿಂದಾನೇ ನಿರಂತರವಾದಂತಹ ಮನೋಭಾವವನ್ನು ಹೊಂದಿ ಅವರು ಅಲ್ಲಿಯ ವ್ಯವಹಾರಗಳನ್ನು ಮಾಡಿದರು, ಅದರೊಂದಿಗೆ ರಾಜಕಾರಣವನ್ನು ಮಾಡಿದರು, ಇದೆಲ್ಲವನ್ನು ಮಾಡ್ಕೊಂಡು ಬಂದರು. 1931 ಜೂನ್ 16 ಶಾಮನೂರು ಶಿವಶಂಕರಪ್ಪನವರು ತಂದೆ ಕಲ್ಲಪ್ಪ, ತಾಯಿ ಸಾವಿತ್ರಮ್ಮ ಅನ್ನುವಂತಹ ದಂಪತಿಗಳಿಗೆ ಜನಿಸ್ತಕ್ಕಂಥವರಾಗ್ತಾರೆ. ಶಾಮನೂರು ಶಿವಶಂಕರಪ್ಪನವರ ತಂದೆ ತಾಯಿಯ ಮೂಲ ವಿಜಯಪುರದ
ಶಾಮನೂರು ಇವರ ಮೂಲ ಊರು. ಉದ್ಯೋಗವನ್ನು ಹರಿಸಿ, ಅಂದರೆ ಇವರ ತಂದೆ ಕಲ್ಲಪ್ಪ ಅವರು ಉದ್ಯೋಗವನ್ನು ಹರಿಸಿ ರಾಣಿಬೆನ್ನೂರು ಭಾಗಕ್ಕೆ ಬರ್ತಾರೆ. ಬಂದ ಮೇಲೆ ಅಲ್ಲಿ ಅವರ ಉದ್ಯೋಗ ಪ್ರಾರಂಭ ಆಗುತ್ತೆ. ಅದಾದಮೇಲೆ ಕಾಲಕ್ರಮೇಣ ಅವರು ದಾವಣಗೆರೆಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ಅಕ್ಕಿಯನ್ನು ಮಾರಾಟ ಮಾಡ್ತಾ ವಿಶೇಷವಾದಂತಹ ಹೆಸರನ್ನು ಗಳಿಸ್ತಾರೆ. ಸಿರಾಜ್, ಇನ್ನೊಂದು ನಾವು ಅಬ್ಸರ್ವ್ ಮಾಡಬೇಕಾಗಿದ್ದೇನು ಅಂತಂದರೆ, ಶಾಮನೂರು ಶಿವಶಂಕರಪ್ಪನವರನ್ನು ನಾವು ಕೇವಲ ರಾಜಕಾರಣಿ ಅಂತ ಅಷ್ಟೇ ಅಲ್ಲದೆ ಒಬ್ಬ ದೊಡ್ಡ ಉದ್ಯಮಿ ಅಂತ ನೋಡಿ, ಅಂದರೆ ಒಬ್ಬ ಒಳ್ಳೆ ಉದ್ಯಮಿ ಅನ್ನುವಂಥದ್ದನ್ನು ಗಮನದಲ್ಲಿ ಇಟ್ಕೊಂಡು ಎಷ್ಟೆಲ್ಲ ಕೆಲಸಗಳನ್ನು ಅಭಿವೃದ್ಧಿಯನ್ನು ಮಾಡಿದರು, ಎಷ್ಟೆಲ್ಲ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಟ್ರು. ಅಂದರೆ ಒಂದು ಸರ್ಕಾರ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲವನ್ನೂ ಕೂಡ ತಮ್ಮ ಉದ್ಯೋಗದ ಮೂಲಕ, ಉದ್ಯೋಗದ ಆದಾಯದ ಮೂಲಕ ಅಲ್ಲಿಯ ಸ್ಥಳೀಯರಿಗೆ ಕೊಟ್ಟಂತಹ ಕೀರ್ತಿ, ವಿಶೇಷದ ಹೆಮ್ಮೆ ಶಾಮನೂರು ಶಿವಶಂಕರಪ್ಪನವರಿಗಿದೆ. ಉದ್ಯೋಗದ ಜೊತೆಗೆ ಒಂದು ಕಡೆ ಸೋಲಿಲ್ಲದ ಸರ್ದಾರ ಅನ್ನುವಂಥದ್ದು ಖಂಡಿತ ಆ ಒಂದು ಅದ್ಭುತ ಕೆಲಸಗಳು ಮಾಡಿರುವಂತಹ ಕಾರಣಕ್ಕೇನೆ ಜನ ಶಾಮನೂರು ಶಿವಶಂಕರಪ್ಪನವರನ್ನ 6 ಬಾರಿ ಶಾಸಕರನ್ನಾಗಿ ಮಾಡಿದ್ದು, 1 ಬಾರಿ ಸಂಸದರನ್ನಾಗಿ ಮಾಡಿದ್ದು. ಅವರ ಸುಪುತ್ರ ಎಲೆಕ್ಷನ್ ನಿಂತಾಗ ಕೂಡ ಜನ ಅದಕ್ಕೂ ಅಸ್ತು ಅಂದ್ರು, ಸೊಸೆ ಎಲೆಕ್ಷನ್ ನಿಂತಾಗ ಅದಕ್ಕೂ ಅಸ್ತು ಅಂತಂದ್ರೆ, ಯಾಕಂದ್ರೆ ಕೆಲಸ ಆ ರೀತಿ ಮಾಡಿದ್ದಾರೆ ಆ ಭಾಗದಲ್ಲಿ, ಅಭಿವೃದ್ಧಿ ವಿಚಾರ ಅಂತ ಬಂದಾಗ. ಈಗ ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಅವರ ಮನೆ ಬಾಗಿಲಿಗೆ ಹೋದ್ರೆ ನನಗೆ ಹೇಳಿರುವಂತಹ ವಿಚಾರ, ನಾನು ಕೇಳ್ಕೊಂಡಿರುವಂತಹ ವಿಚಾರ, ಯಾವುದೋ ಒಂದು ಸರ್ಕಾರಿ ಕೆಲಸ ಆಗಬೇಕು, ಏನೋ ಒಂದು ಹಣ ಬರಬೇಕು, ಏನೋ ಒಂದು ಹಣ ಸ್ಯಾಂಕ್ಷನ್ ಆಗಬೇಕು ಅಂತ ಅವ್ರ ಮನೆ ಬಾಗಿಲಿಗೆ ಯಾರಾದ್ರೂ ಬಡವರು ಹೋದ್ರೆ ಆ ಸರ್ಕಾರದ ಒಂದಿಷ್ಟು ಪ್ರೋಸೆಸ್ಗಳಿರುತ್ತೆ, ಒಂದಿಷ್ಟು ಪ್ರೊಸೀಜರ್ಗಳಿರುತ್ತೆ. ಇಟ್ಸ್ ಟೇಕ್ ಟೈಮ್ ಸಿರಾಜ್, ಅದಕ್ಕೆ ಟೈಮ್ ಬೇಕಾಗುತ್ತೆ. ಏನೋ ಒಂದು 50,000 ಬೇಕಾ, ಆಯ್ತು ತಗೊಳ್ಳಿ ಅಂತ ಹೇಳಿ ತಮ್ಮ ಜೇಬಿನಿಂದ 50,000 ದಾನ ಮಾಡಿದಂತಹ ದಾನಿಗಳು, ಕೊಡುಗೈ ದಾನಿ ಅಂತ ಹೇಳಲ್ಲ. ಸೊ ಈ ರೀತಿಯಾದಂತಹ ಒಂದಿಷ್ಟು ಬಾಂಡಿಂಗ್ ಅನ್ನ ಸ್ಥಳೀಯ ಜನರಲ್ಲಿ ಹೊಂದಿದ್ರು ಶಾಮನೂರು ಶಿವಶಂಕರ. ಅದಕ್ಕೆ ಹೇಳೋದು ಬಡವರ ಬಂದು ಯುವಕರ ಕಣ್ಮಣಿ. ಅದಕ್ಕೆ ಅಷ್ಟಷ್ಟು ಅಂದ್ರೆ 30-35 ವರ್ಷ ಒಬ್ಬ ವ್ಯಕ್ತಿ ಕಂಟಿನ್ಯೂಸ್ ಆಗಿ ಶಾಸಕರಾಗೋದು ಇಟ್ಸ್ ನಾಟ್ ಈಸಿಯೆಸ್ಟ್ ಜಾಬ್. ಆದ್ರಿಂದ ಶಾಮನೂರು ಶಿವಶಂಕರಪ್ಪನವರು ಇವತ್ತು ಇಲ್ಲ ಅನ್ನುವಂಥದ್ದೇ ಆ ಭಾಗದ ಜನರಿಗೆ ಒಂದು ತುಂಬಲಾರದ ನಷ್ಟವಾಗಿದೆ. ನೋಡಿ, ಈಗಾಗಲೇ ಗಮನಿಸ್ತಾ ಹೋದ್ರೆ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದಾಗಿ ಸಾಕಷ್ಟು ತೀವ್ರವಾಗಿ ದುಃಖಿತ ಆಗಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರ್ಬೋದು, ಒಂದಿಷ್ಟು ಹೈಕಮಾಂಡ್ ನಾಯಕರಾಗಿರ್ಬೋದು, ಎಲ್ಲರೂ ಕೂಡ ಇದೀಗ ಟ್ವೀಟ್ ಮಾಡುವ ಮೂಲಕ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಎಕ್ಸ್ ಖಾತೆಯಲ್ಲಿ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಒಂದ್ ಕಡೆ ಸಂತಾಪವನ್ನು ಸೂಚಿಸಿರುವಂಥದ್ದು. ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದಂತಹ ಶಾಮನೂರು ಶಿವಶಂಕರಪ್ಪ ಅವರು ಜೀವನದ ದಶಕಗಳನ್ನ ಸಾರ್ವಜನಿಕ ಸೇವೆಗೆ ಅಂತಾನೆ ಮುಡಿಪಾಗಿಟ್ಟಿದ್ರು. ಅವರು ಕರ್ನಾಟಕ ಮತ್ತು ಕಾಂಗ್ರೆಸ್ಗೆ ಶಾಮನೂರು ಅವರ ಕೊಡುಗೆ ಅಪಾರವಾಗಿದೆ. ಸೊ ಕುಟುಂಬ, ಸ್ನೇಹಿತರು, ಬೆಂಬಲಿಗರಿಗೆ ನನ್ನ ಹೃತ್ಪೂರ್ವಕ ಸಂತಾಪಗಳು ಅಂತ ತಿಳಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಂತಾಪವನ್ನು ಸೂಚಿಸಿರುವಂಥದ್ದು. ಕೇವಲ ರಾಹುಲ್ ಗಾಂಧಿ ಮಾತ್ರ ಅಲ್ಲ, ಬಿಜೆಪಿ ನಾಯಕರಾಗಿರ್ಬೋದು, JDS ನಾಯಕರಾಗಿರ್ಬೋದು, ಎಲ್ಲರೂ ಕೂಡ ಇದೀಗ ಸಂತಾಪವನ್ನು ಸೂಚಿಸ್ತಾ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಗಮನಿಸ್ತಾ ಹೋದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಇತಿಹಾಸವನ್ನ, ಅವರ ಸಮಾಜ ಸೇವೆಯನ್ನ, ಅವರ ಎಲ್ಲವೂ ಕೂಡ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಬಹಳ ಅಗಾಧವಾಗಿರುವಂಥದ್ದು. ದಾವಣಗೆರೆ ಭಾಗದಲ್ಲಿ ಅಂತಂದ್ರೆ ಅದರಲ್ಲೂ ಕೂಡ ಬೆಣ್ಣೆ ನಗರಿ ಅನ್ನುವಂಥದ್ದು, ಆ ಭಾಗದಲ್ಲಿ 6 ಬಾರಿ ಶಾಸಕರಾಗುವಂಥದ್ದು ಸಾಮಾನ್ಯ ಮಾತಲ್ಲ. ಯಾಕಂದ್ರೆ ಈಗಿನ ಇತಿಹಾಸ, ಈಗಿನ ರಾಜಕಾರಣ ಅಂತಂದಾಗ ಒಬ್ಬ ನಾಯಕನನ್ನ ಆಯ್ಕೆ ಮಾಡಿದ ನಂತರ ಮತ್ತೊಂದು ಸಾರಿ ಆ ನಾಯಕ ಆಯ್ಕೆ ಆಗ್ತಾನೆ ಅನ್ನುವಂಥದ್ದೇ ಬಹಳ ಡೌಟ್ ಇರುತ್ತೆ. ಆದರೆ ನೋಡಿ, 1994ರಿಂದ ಒಂದು ಕಡೆ ಗಮನಿಸ್ತಾ ಹೋದ್ರೆ ಸರಿಸುಮಾರು 2004ರಿಂದ ಶಾಸಕರಾದವರು. ಸೊ ಯಾವತ್ತೂ ಕೂಡ ಸೋಲಿಲ್ಲದ ಸರ್ದಾರ ಅನ್ನುವಂಥದ್ದು ಪಟ್ಟವನ್ನ ತನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಯುವಂಥದ್ದು. ಯಾಕಂದ್ರೆ ಅವರ ಕುಟುಂಬ ರಾಜಕಾರಣ ಆಗಿರ್ಬೋದು, ಏನೇ ಆದರೂ ಕೂಡ, ಬಟ್ ಜನಸೇವೆ ಅಂತ ಬಂದಾಗ ಯಾವಾಗಲೂ ಕೂಡ ಆಕ್ಟಿವ್ ಆಗಿ ಶಾಮನೂರು ಶಿವಶಂಕರಪ್ಪನವರು ಮುಂದೆ ನಿಂದಿರ್ತಾ ಇದ್ರು. ಆ ಕಾರಣಕ್ಕೇನೆ AICCಯ ಪ್ರಮುಖ ನಾಯಕರಾಗಿರ್ತಕ್ಕಂತಹ ರಾಹುಲ್ ಗಾಂಧಿ ಅವರು ಶಾಮನೂರು ಶಿವಶಂಕರಪ್ಪನವರ ನಿಧನಕ್ಕೆ ಸಂತಾಪವನ್ನ ತಮ್ಮ ಟ್ವಿಟರ್ ಖಾತೆಯ ಮೂಲಕ ಸೂಚಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ರಾಹುಲ್ ಗಾಂಧಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಕಾಂಗ್ರೆಸ್ ನಾಯಕ ಹಿರಿಯ ಶಾಮನೂರು ಶಿವಶಂಕರಪ್ಪ ಅವರು ಜೀವನದ ದಶಕಗಳನ್ನ ಸಾರ್ವಜನಿಕ ಸೇವೆಗಾಗಿ ಮುಡಿಪಿಟ್ಟಿದ್ರು ಅನ್ನುವಂತಹ ಒಂದಿಷ್ಟು ದುಃಖದ ಸಂಗತಿಗಳನ್ನು ಹಂಚಿಕೊಂಡಿದ್ದಾರೆ. ಇನ್ನು 1971ರಲ್ಲಿ ರಾಜಕಾರಣ ಜೀವನಕ್ಕೆ ಶಾಮನೂರು ಶಿವಶಂಕರಪ್ಪನವರು ಕಾಲಿಡ್ತಾರೆ. ದಾವಣಗೆರೆ ನಗರಸಭಾ ಸದಸ್ಯರಾಗಿ, ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಶಾಮನೂರು ಶಿವಶಂಕರಪ್ಪನವರು. ಇನ್ನು 1994ರಲ್ಲಿ ಕಾಂಗ್ರೆಸ್ಸಿನಲ್ಲಿ ವಿಧಾನಸಭೆಗೆ ಪ್ರವೇಶವನ್ನು ಪಡೆದುಕೊಳ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ಆಗ ಆಯ್ಕೆ ಆಗ್ತಾರೆ. ಆಗ ಅವರು ವಿಧಾನಸಭಾ ಕ್ಷೇತ್ರಕ್ಕೆ ಪ್ರವೇಶವನ್ನು ಪಡೆದುಕೊಳ್ತಾರೆ. ಇನ್ನು 1994ರಲ್ಲಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ 6 ಬಾರಿ ಶಾಸಕರಾಗಿ, 1 ಬಾರಿ ಅದೇ ಭಾಗದ ಸಂಸದರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ ಶಾಮನೂರು ಶಿವಶಂಕರಪ್ಪನವರು. ಒಂದಲ್ಲ, ಎರಡಲ್ಲ, 6 ಬಾರಿ. 6 ಬಾರಿ ಅಂದ್ರೆ
ಹತ್ರ 30 ವರ್ಷ ಶಾಸಕರಾಗಿ 5 ವರ್ಷ ಸಂಸದರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. 2004, 2008, 2013, 2018 ಹಾಗೂ 2023ರಲ್ಲಿ ಮೊನ್ನೆ ನಡೆದಂತ ವಿಧಾನಸಭೆ ಕ್ಷೇತ್ರದಲ್ಲಿಯೂ ಕೂಡ ಶಾಸಕರಾಗಿ ರೈಟ್ ನಾವು ಸಿಟ್ಟಿಂಗ್ MLA ಶಿವಶಂಕರಪ್ಪನವರು 2023ರಲ್ಲಿ ಶಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಶಾಮನೂರು ಶಿವಶಂಕರಪ್ಪನವರು.